ಇನ್ನು ಎಂಎಂಪಿ ಅನ್ನೋ ಬ್ರಹ್ಮಾಸ್ತ್ರವನ್ನ ನೆನ್ನೆಯ ಸಮಾವೇಶದಲ್ಲಿ ಬಳಸಿದ್ರು ದೊಡ್ಡಗೌಡ್ರು ಅಥವಾ ದೇವೇಗೌಡರು. ಏನಿದು ಎಂಎಂಪಿ ಬ್ರಹ್ಮಾಸ್ತ್ರ ನೋಡ್ತಾ ಹೋಗೋಣ. ಪ್ರಧಾನಿ ಮೋದಿ ಎದುರು ದೊಡ್ಡಗೌಡರು ನೆನ್ನೆ ಅಬ್ಬರಿಸಿದ್ರು. ಕಟ್ಟೆ ಹೊಡೆದಿತ್ತು ಆಕ್ರೋಶ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ವಿರುದ್ಧ. ಇಲ್ಲಿ ತನಕ ಅವರು ವ್ಯಂಗ್ಯವಾಡಿದ್ದು, ಟೀಕೆ ವ್ಯಕ್ತಪಡಿಸಿದ್ದು ಜೆಡಿಎಸ್ ಪಕ್ಷದ ಬಗ್ಗೆ. ಒಂದ್ ರೀತಿ ಈ ಹಂತದಲ್ಲಿ ಇಲ್ಲಿ ತನಕ ಕಾಪಾಡ್ಕೊಂಡು ಈಗ ಬಿಜೆಪಿ ಜೊತೆ ಮರ್ಜ್ ಆಗಕ್ಕೆ ಹೋಗ್ಬಿಟ್ರಲ್ಲ ಅನ್ನೋ ರೀತಿಯಲ್ಲಿ ವ್ಯಂಗ್ಯವಾಡಿದ್ದು, ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಗುಡುಗಿದ್ರು ದೇವೇಗೌಡರು. ನೆನ್ನೆ ಸಿದ್ದುಕೋಟೆಯಲ್ಲಿ ದೇವೇಗೌಡರ ಶಪಥದ ಅಸಲಿಯತ್ತಾದರೂ ಏನು ಹಾಗಾದ್ರೆ ನೋಡ್ತಾ ಹೋಗೋಣ ಡೀಟೇಲ್ಸ್ನ. ಮಹನೀಯರು, ಮಹಾನುಭಾವರು, ಪುಣ್ಯಾತ್ಮರು. ಎಂಎಂಪಿ ಬ್ರಹ್ಮಾಸ್ತ್ರದ ಮೂಲಕ ಓಲ್ಡ್ ಮೈಸೂರು ಕ್ಯಾಪ್ಚರ್ ಗೇಮ್ ಇದು. ಸಿದ್ದರಾಮಯ್ಯ ಡಿಕೆಶಿ ವಿರುದ್ಧ ದೇವೇಗೌಡರು ಮೈಸೂರಿನಲ್ಲಿ ಕದನಕ್ಕೆ ನಿಂತಂಗೆ ಕಾಣಿಸ್ತಾ ಇದೆ. ಗೌಡರ ಗುಟುರಿನ ಮೂಲಕ ಸಿಎಂ ಡಿಸಿಎಂಗೆ ಮಾತಿನಲ್ಲೇ ತಿವಿದಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ಕ್ಯಾಂಪೇನ್ ನ ಲಾಂಚ್ ಮಾಡಿದ್ದಾರೆ. ಹಳೆ ಮೈಸೂರು ಭಾಗ ಅಂದ್ರೆ ಒಕ್ಕಲಿಗರ ಭದ್ರಕೋಟೆ. ರಾಜ್ಯದಲ್ಲಿ ಸದ್ದಿ ಆಗ್ತಾ ಇರುವಂತದ್ದು ಮತ್ತು ಸದ್ದು ಮಾಡ್ತಾ ಇರೋದು ಒಕ್ಕಲಿಗ ಕೋಟೆಯ ಅಧಿಪತಿ ಯಾರು ಅಂತ. HDK ವರ್ಸಸ್ DK ಅನ್ನೋ ಕದನ ನಡೀತಾ ಇತ್ತು. ಇದರ ನಡುವಲ್ಲೇ ದೇವೇಗೌಡರು ಎಂಟ್ರಿ ಕೊಡೋದ್ರ ಮುಖಾಂತರ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ವಿರುದ್ಧ ಇದ್ದಂತಹ ಮುನಿಸನ್ನ ಒಂದ್ ರೀತಿ ಮಾತಿನಲ್ಲೇ ತಿವಿದಿದ್ದಾರೆ. ಅವರಿಗೆ ಮಹಾನೀಯರು ಬಿಡಿ ಅಂದ್ರೆ ವ್ಯಂಗ್ಯವಾಡಿರೋದು, ಮಹಾನೀಯರು ಬಿಡಿ, ಮಹಾನುಭಾವರು, ಪುಣ್ಯಾತ್ಮರು ಅಂತ ಕಾಲೆಳೆಯೋ ಮುಖಾಂತರ ಅಂದ್ರೆ ಆ ಮಾತಿನ ಮುಖಾಂತರ ವ್ಯಂಗ್ಯವಾಡಿ ಕಾಲೆಳೆದಿದ್ದಾರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ. ಇಲ್ಲಿ ತನಕ ಅವ್ರು ಮಾಡಿದ ಸ್ಟ್ರಾಟಜಿ ಎಲ್ಲ ಹಾಗಾದ್ರೆ ವ್ಯರ್ಥವಾಯ್ತಾ? JDS 3 ಅಲ್ಲ 28 ಅಂತ ಗಟ್ಟಿ ಸಂದೇಶ. ಅಂದ್ರೆ 28ರಲ್ಲಿ 3 ಕ್ಷೇತ್ರ ಬಿಟ್ಕೊಟ್ಟಿದ್ರಲ್ಲ JDSಗೆ, ಅದಕ್ಕೂ ಕೂಡ ವ್ಯಂಗ್ಯವಾಡಿದ್ರು ಕಾಂಗ್ರೆಸ್ ಲೀಡರ್ಸ್ಗಳು. ಅದು 28 ಅಂದ್ರೆ 3 ಅಲ್ಲ 28ಕ್ಕೆ 28 ಅನ್ನೋ ಗಟ್ಟಿ ಸಂದೇಶ ಕೊಡೋದ್ರ ಮುಖಾಂತರ ಕರ್ನಾಟಕದಲ್ಲಿ NDA ಕನಿಷ್ಠ 24 ಸೀಟು ಗೆಲ್ಲುತ್ತೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಮೊದಲ ಹಂತದ ಚುನಾವಣೆಯಲ್ಲಿ ಹಳೆ ಮೈಸೂರಿನ 11 ಕ್ಷೇತ್ರಗಳ ಕದನ ಆಗುತ್ತೆ. 11 ಕ್ಷೇತ್ರಗಳಲ್ಲಿ ಮೈತ್ರಿ ಸಕ್ಸಸ್ಗಾಗಿ ದೇವೇಗೌಡರು ಗಟ್ಟಿ ಧ್ವನಿ ಎತ್ತೋದ್ರ ಮುಖಾಂತರ ಯಡಿಯೂರಪ್ಪ ಬರೀ ಹಳೆ ಮೈಸೂರು ಭಾಗ ಅಲ್ಲ, ಎಲ್ಲಿ ಕರೆದ್ರೂ ನಾನು ಬರ್ತೀನಿ ಅಂತ ಆ ವೇದಿಕೆಯಲ್ಲೇ ಶಪಥದ ಮಾತುಗಳನ್ನಾಡೋದ್ರ ಮುಖಾಂತರ ಕಾಂಗ್ರೆಸ್ನ ಈ ಸಲವೂ ನಿರ್ನಾಮ ಮಾಡೋಣ, ಅವ್ರು ನಮಗೆ ಬಿಟ್ಕೊಟ್ಟಿರೋದು 3 ಕ್ಷೇತ್ರಗಳ, ನಾವು ಗೆದ್ರೆ ಇಡೀ NDA 28ಕ್ಕೆ 28 ಗೆಲ್ತೀವಿ, ನಮ್ಮ ಬಲ 28, ಇವ್ರು ಹೇಳ್ದಂಗೆ 3 ಅಲ್ಲ ಅಂತ ಮಾತಿನಲ್ಲೇ ತಿಳಿದಿದ್ದಾರೆ. JDSಗೆ ಸೀಟ್ ಅಲ್ಲ, ನನಗೆ 28 ಸೀಟು. ಏನು ಈ ರಾಜ್ಯದಲ್ಲಿ ಯಡಿಯೂರಪ್ಪನವರೇ 60 ವರ್ಷ ದುಡಿದಿದೆ. ನೀವೆಲ್ಲಿ ಕರೆದ್ರೆ ಅಲ್ಲಿ ಬರ್ತೇನೆ. ಈ ರಾಜ್ಯದಿಂದ ಕನಿಷ್ಠ 24 ಸ್ಥಾನಗಳನ್ನ NDAನಲ್ಲಿ ನಾನು ಅನವಶ್ಯಕವಾಗಿ ಮಾತಾಡೋದಿಲ್ಲ. ಅವರ ಕನಸು 400 ಸ್ಥಾನಗಳನ್ನ ಏನು ಗಳಿಸಬೇಕು ಅಂತ ಇದ್ದಾರೋ ಅದಕ್ಕೆ ನಾವು ಕನಿಷ್ಠ 24 ಸ್ಥಾನಗಳನ್ನ ಕೊಡುಗೆ ನಾವು ಕೊಟ್ಟಿದ್ದೇವೆ.